ನಿಮ್ಮ ಅಭಿಪ್ರಾಯ ಏನು? ಯಾಕೆಂದರೆ 75 ವರ್ಷ ಆಯಿತು ನರೇಂದ್ರ ಮೋದಿ ಅವರಿಗೆ, ಮೊನ್ನೆ ತಾನೇ ಬಿ ಜೆ ಪಿಯಲ್ಲಿ ಒಂದು ಕಾನೂನಿದೆ, 75 ವರ್ಷ ಆದಮೇಲೆ ಅಧಿಕಾರದಲ್ಲಿ ಇರಬಾರ್ದು ಅಂತ ಹೇಳಿ. ಸೊ ಆ ರೀತಿಯಾಗಿ ಏನಾದರೂ ಕೆಳಗಿಳಿಯುವ ಸಾಧ್ಯತೆಗಳೇನಾದರೂ ಇದೆಯಾ? ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ಪೊಸಿಷನ್ನ. ಮಾಡ್ಬಿಟ್ಟು ಇಳಿತಾರೋ ಇಲ್ಲ ಇಳಿಸ್ತಾರೋ ಅದು ಅವ್ರಿಗೆ ಸೇರಿದ್ದು. ಇದು ಹೊಸ ರೂಲ್ಸು, ಅದನ್ನು ಹೆಂಗೆ ಜಾರಿ ತರ್ತಾರೆ ಅದು ಇಂಪಾರ್ಟೆಂಟು. ನಿಜ, ಹೊಸ ರೂಲ್ಸ್ ಅವರೇ ಮಾಡ್ಕೊಂಡಿರೋದು. ಅವ್ರು ಯಾರ್ಯಾರನ್ನು ತುಣಿಯೋಕೆ ರೂಲ್ಸ್ ತಗೊಂಬಂದ್ರೋ ಗೊತ್ತಿಲ್ಲ. ನಾನು ಹೇಳಿ ಯಾರನ್ನು ತುಳಿಬೇಕು ಅಂತ ತಂದ್ರು. ಇವಾಗ ಅವ್ರಿಗೆ ಈ ವರ್ಷ ಅವ್ರಿಗೆ ಕಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಅದ್ರಲ್ಲಿ ತುಂಬ ಜನ ಹೋದ್ರು. ಯಡಿಯೂರಪ್ಪ ಆಚೆ ಹೋದ್ರು. ಇದಕ್ಕಿಂತ ಇವ್ರು ನಮ್ಮ LK ಅಡ್ವಾಣಿ ಅವರು ಹೋದ್ರು. ಹಿಂಗೆಲ್ಲ ಇದ್ದಾರೆ. ಈ ಥರ ನಾವೇನು ಮಾಡೋಕ್ಕಾಗತ್ತೆ? ಇನ್ನು ಇದನ್ನ ಸೀರಿಯಸ್ ಆಗಿ ಮಾಡಿದಾಗ ನೆಕ್ಸ್ಟ್ ವರ್ಷಕ್ಕೆ ಮಾತಾಡ್ಬೋದು. ಸೀರಿಯಸ್ ಆಗಿ ಮಾಡಿದ್ರೆ ನಿಜ. ಇದೆ ಸೀರಿಯಸ್ ಇಲ್ಲದ ಹೇಗೆ ಗ್ಯಾರಂಟಿ? ಭಾಳ ವಿಶೇಷ. ಇದನ್ನ ಮಾಡಿ 5 ವರ್ಷ ಕಂಪ್ಲೀಟ್ ಆಗಿತ್ತು, ಅದನ್ನ ಇಳಿಸ್ಬಿಡೋಣ ಅನ್ನೋದಲ್ಲಿದ್ರು ನನಗೆ ಗೊತ್ತಿಲ್ಲ. ಚೇಂಜ್ ಮಾಡ್ಬೋದು. BJP ಒಂದ್ಸರಿ ರೂಲ್ಸ್ ಮಾಡ್ರೆ ಎಲ್ಲರಿಗೂ ಒಂದೇ ಇರುತ್ತೆ. ಅವರು ಅದ್ರಲ್ಲಿ ಡೌಟ್ ಆಗಲ್ಲ. ಒಬ್ರಿಗೊಂದು ಮಾಡೋಕ್ಕಾಗಲ್ಲ.